ವೆಲ್ಕಮ್ ಬ್ಯಾಕ್ ಟು ಬಂಬಾಟ್ ಕಿಚನ್. ಇವತ್ತು ರಸಮ್ ಪೌಡ್ರು ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ನೋಡಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ 2 ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕೊರಿಯಂಡರ್ ನೋಡಿ 2 ಸ್ಪೂನಷ್ಟು ಹಾಕಿದ್ದೀನಿ. ಎಷ್ಟು ನಾವು ಕೊತ್ತಂಬರಿ ಕಾಳನ್ನ ಹಾಕ್ತೀವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಇದಕ್ಕೆ ಜೀರಿಗೆಯನ್ನು ಸಹ ಹಾಕ್ಕೋಬೇಕು. ನೋಡಿ 2 ಸ್ಪೂನ್ ಕೊತ್ತಂಬರಿ ಕಾಳು, ನೆಕ್ಸ್ಟ್ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1/4 ಟೀ ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ನೋಡಿ ಲೋಲೇ ಇರಲಿ, ಹೈ ಮಾಡ್ಕೋಬೇಡಿ. 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ. ನೀವು ಸಪ್ರೇಟಾಗಿ ಕೂಡ ಹುರ್ಕೊಂಡು ತೊಗೋಬೋದು. ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಒಂದೇ ಇದರಲ್ಲಿ ತೊಗೊಂಡಿದ್ದೀನಿ ನೋಡಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ನೋಡಿ. ಕಾಳು ಮೆಣಸು ಹಾಕಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ನಾವು ಎಣ್ಣೆ ಹಾಕಿದ್ದೇ ಕೂಡ ಹುರ್ಕೋಬೋದು, ಅದು ಎಣ್ಣೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ನನ್ನ ಅನಿಸಿಕೆ ಅದು. ನೋಡಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು, ತುಂಬ ಮಾಡ್ಕೊಳ್ಳೋದು, ಸ್ವಲ್ಪನೇ ಮಾಡ್ಕೊತೀನಿ ನೋಡಿ. ನೀವು ಅಂಗಡಿಯಲ್ಲಿ ತಂದರೆ ಇಷ್ಟು ಪೌಡ್ರಿಗೆ 10 ರೂಪಾಯಿ ಇರುತ್ತೆ. ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಫ್ರೆಶ್ ಆಗಿ. ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 2 ಕಡ್ಡಿಯಷ್ಟು ನಾನು ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ. ನಂತರ 8 ರಿಂದ 10 ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಖಾರ ಇರೋದು ಬೇಕಾದ್ರೆ ನಿಮಗೆ ಯಾವ ಒಣಮೆಣಸಿನ್ಕಾಯಿ ಇಷ್ಟ ಅದನ್ನು ಹಾಕ್ಕೊಳ್ಳಿ. ಇದು ಮೀಡಿಯಮ್ ಖಾರ ಕೊಡುತ್ತೆ, ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಪರಿಮಳ ಬರೋವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ನಂತರ ನೀವು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ನಿಮಗೆ ಎಣ್ಣೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಬೇಕಲ್ವ, ಅದರಿಂದ. ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕಿಟ್ರೆ ಒಳ್ಳೆಯದು. ಯಾಕಂದರೆ ಬಾಣಲಿ ಬಿಸಿ ಇರುತ್ತೆ, ಮತ್ತು ಅದು ಫ್ರೈ ಆಗ್ತಾ ಇರುತ್ತೆ ಬಾಣಲಿಯಲ್ಲೇ ಬಿಟ್ಬಿಟ್ರೆ. ಆದ್ದರಿಂದ ನಾನು ಇದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕಿಟ್ಟು ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ ನಾನು ಇಂಗು ಆಗಲಿ ಬೇರೆ ಯಾವುದೇ ಪದಾರ್ಥ ಹಾಕಿಲ್ಲ, ಯಾಕಂದರೆ ನಾವು ರಸಮ್ ಮಾಡುವಾಗ ನಾವು ಒಗ್ಗರಣೆ ಕೊಡುವಾಗ ಹಿಂಗೆ ಹಾಕ್ತೀವಲ್ಲ, ಆದ್ದರಿಂದ ಇದು ಸಿಂಪಲಾಗಿ ನಾವು ಈ ಥರ ರಸಮ್ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಾವು ಒಗ್ಗರಣೆ ಹಾಕ್ಕೊಂಡು ಇದು ಪೌಡ್ರು ತರಕಾರಿಗಳನ್ನು ಹಾಕಿ ಪೌಡ್ರ್ ಹಾಕ್ಕೊಂಡ್ರೆ ಮುಗಿದೋದು, ಸಿಂಪಲಾಗಿ ಮುಗಿದೋಗುತ್ತೆ ನೋಡಿ. ಈ ರೀತಿ ಎಲ್ಲರ ಮನೆಯಲ್ಲೂ ಇಷ್ಟು ಸಾಮಗ್ರಿಗಳು ಇದ್ದೇ ಇರುತ್ತೆ, ನೀವೇ ಮನೆಯಲ್ಲಿ ಆರಾಮಾಗಿ ಮಾಡಿಟ್ಕೋಬೋದು ನೋಡಿ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ತಣ್ಣಗಾದ್ಮೇಲೆ. ನೋಡಿ ತಣ್ಣಗೆ ಆಗಿದೆ, ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಫೈನಾಗಿ ನಾವು ರುಬ್ಕೊಂಬಂದ್ರೆ ಆಯಿತು ನೋಡಿ. ಈಗ ನಮ್ಮ ರಸಮ್ ಪೌಡ್ರು ರೆಡಿಯಾಗಿದೆ, ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಇಲ್ಲಿ ಸಾಂಬಾರು ವಿಡಿಯೋ ಕೂಡ ಹಾಕಿದ್ದೀನಿ, ಸಾಂಬಾರು ಮಾಡಿ ಅದರಲ್ಲೂ ಪೌಡ್ರ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೀವು ಬೇಕಾದರೆ ನನ್ನ ಚಾನಲ್ ನೋಡ್ಕೋಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.